ಹಾಯ್ ನನ್ನ ಪ್ರೀತಿಯ ಜನರೇ, ಈ ವಿಡಿಯೋಲ್ಲಿ ನಾನು DSAನ ಹೇಗೆ ಕಲಿತೆ ಅನ್ನೋದನ್ನು ಹೇಳ್ತೀನಿ. ಸೊ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, ಥರ್ಡ್ ಸೆಮಿಸ್ಟರಲ್ಲಿ ನನಗೆ ನಮ್ಮ ಕಾಲೇಜಲ್ಲಿ DSA ಸಬ್ಜೆಕ್ಟ್ ಇತ್ತು. ಸೊ ಐ ಹ್ಯಾಡ್ ಟು ಪಾಸ್ DSA. ಫಸ್ಟ್ ಇಂಟರ್ನಲ್ಸಲ್ಲಿ ನನಗೆ ನನ್ನ ಕ್ಲಾಸಲ್ಲೆಲ್ಲ ನಾನೇನು ಕ್ಲಾಸ್ ಅಟೆಂಡೇ ಮಾಡಲ್ಲ. ಸೊ ನಾನು ಏನು ಕಲಿತಾ ಇರಲಿಲ್ಲ. ಫಸ್ಟ್ ಇಂಟರ್ನಲ್ಸ್ ಇತ್ತು, ಫೇಲ್ ಆದೆ. ಬಿಕಾಸ್ ಆವಾಗ ನಾನು ಅನ್ಕೋತಾ ಇದ್ದೆ ರಾತ್ರಿ ಒಂದು ಸಲ ಓದ್ಬಿಟ್ರೆ ಪಾಸ್ ಮಾಡ್ಕೋಬೋದು ಅಂತ. ಬಟ್ DSA ಫಸ್ಟ್ ಇಂಟರ್ನಲ್ಸ್ ಫೇಲ್ ಆದೆ. ಅಗೇನ್ ಸೆಕೆಂಡ್ ಇಂಟರ್ನಲ್ಸ್ಗೆ ಫಸ್ಟ್ ಇಂಟರ್ನಲ್ಸ್ ಫೇಲ್ ಆಗಿಬಿಟ್ಟಿದ್ದೀನಿ ಅಂತ ಕಷ್ಟಪಟ್ಕೊಂಡು ಟೆಕ್ಸ್ಟ್ ಬುಕ್ ಓದಿದೆ. DSA ಟೆಕ್ಸ್ಟ್ ಬುಕ್ ಓದಿದೆ. ಆ್ಯಂಡ್ ನಮಗೆ DSA ಅವಾಗ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಮಾಡಿಸ್ತಿದ್ರು. ಸೊ ಟೆಕ್ಸ್ಟ್ ಬುಕ್ಕಲ್ಲಿರೋ ಕೋಡ್ನೆಲ್ಲ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಅರ್ಥ ಅಂತೂ ಮಾಡ್ಕೋತಾ ಇರಲಿಲ್ಲ. ಏನೋ ಒಂದು ಪಾಸ್ ಆಗಬೇಕಷ್ಟೆ ಅನ್ನೋದಕ್ಕೋಸ್ಕರ ಏನೇನೋ ಮಾಡಿಕೊಂಡು ಹೋಗಿ ಸೆಕೆಂಡ್ ಇಂಟರ್ನಲ್ಸಲ್ಲಿ ಬರೆದಾಗ ಫಸ್ಟ್ ಇಂಟರ್ನಲ್ಸ್ಗಿಂತ ಕಡಿಮೆ ಬಂತು. ಆ್ಯಂಡ್ ದ್ಯಾಟ್ಸ್ ವೆನ್ ಐ ರಿಯಲೈಸ್ಡ್ ನಾನು ಫೇಲ್ ಆಗೋ ಚಾನ್ಸಸ್ ತುಂಬಾ ಕಾಣ್ತಾ ಇದೆ. ಬಿಕಾಸ್ ಓದಿದ್ರೂ ಫಸ್ಟಿಗಿಂತ ಕಡಿಮೆ ಬರೋದಕ್ಕೆ ಹೆಂಗೆ ಸಾಧ್ಯ ಗುರು ಅಂತ ಐ ವಾಸ್ ಲೈಕ್, ನಾನು ಪಾಸ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ನನಗೆ ಬ್ಯಾಕ್ಲಾಗ್ಸ್ ತಗೊಳ್ಳೋದು ಇಷ್ಟ ಇಲ್ಲ, ಬ್ಯಾಕ್ಲಾಗ್ಸ್ ಬರೆಯೋದು ಇಷ್ಟ ಇಲ್ಲ. ನಂಗೆ ಮತ್ತೆ ಇನ್ನೊಂದು ರೀಟೆಸ್ಟ್ ಬರೆಯೋದಕ್ಕೂ ಇಷ್ಟ ಇಲ್ಲ. ಅದೊಂದೇ ಸಲ ಬರೆದು ಅವಾಗಲೇ ಮುಗಿಸ್ಬಿಡ್ಬೇಕಷ್ಟೆ. ಸೊ ಅವಾಗ ನಾನೇನು ಅಂದ್ಕೊಂಡೆ, ಒಂದೊಂದು ಕಾನ್ಸೆಪ್ಟ್ಸ್ನ ಚೂಸ್ ಮಾಡೋಣ, ಆ ಕಾನ್ಸೆಪ್ಟ್ಸ್ ಬಗ್ಗೆ ಯೂಟ್ಯೂಬಲ್ಲಿ ಕಲಿಯೋಣ. ಯೂಟ್ಯೂಬಲ್ಲಿ ನೀಸೋ ಅಕಾಡೆಮಿ ಅಂತ ಒಂದು ಇರ್ತಿತ್ತು. ಅಲ್ಲಿ ಆ ಕಾನ್ಸೆಪ್ಟ್ಸ್ ಬಗ್ಗೆ ಕಲಿತಾ ಇದ್ದೆ. ಸಾರ್ಟಿಂಗ್, ಕ್ವಿಕ್ ಸಾರ್ಟ್, ಮರ್ಜ್ ಸಾರ್ಟ್, ಆ ಥರ ಎಲ್ಲ ಸಾರ್ಟಿಂಗ್ ಆಲ್ಗರಿದಮ್ಸ್. ಆ್ಯಂಡ್ ದೆನ್ ಅಗೇನ್ ಡೇಟಾ ಸ್ಟ್ರಕ್ಚರ್ಸ್, ಯಾವ್ಯಾವ ಡೇಟಾ ಸ್ಟ್ರಕ್ಚರ್ಸ್ ಇದೆ ಅದನ್ನೆಲ್ಲ ಹೆಂಗೆ ಯೂಸ್ ಮಾಡೋದು, ಅದನ್ನೆಲ್ಲ ಒಂದೊಂದು ಕಾನ್ಸೆಪ್ಟ್ ಕೂಡ ನಾನು ನೀಸೋ ಅಕಾಡೆಮಿ ಯೂಟ್ಯೂಬ್ ಚಾನಲಿಂದ ಕಲಿತೆ. ಬಿಕಾಸ್ ಐ ವಾಂಟೆಡ್ ಟು ಪಾಸ್ ಮೈ ಥರ್ಡ್ ಇಂಟರ್ನಲ್ಸ್. ಆ್ಯಂಡ್ ಐ ಹ್ಯಾಡ್ ಲ್ಯಾಬ್ ಇಂಟರ್ನಲ್ಸ್ ಕೂಡ ಇತ್ತು, ಲ್ಯಾಬ್ ಎಕ್ಸ್ಟರ್ನಲ್ಸ್ ಕೂಡ ಇತ್ತು DSAಗೆ. ಸೊ ಥರ್ಡ್ ಇಂಟರ್ನಲ್ಸ್ ಹೆಂಗೋ ಪಾಸ್ ಮಾಡಿಕೊಂಡೆ. ಯಾಕಂದರೆ ಥಿಯರಿ ಅಲ್ವಾ, ಬರೀಬೋದು, ಏನೋ ಒಂದು ಪಾಸ್ ಮಾಡ್ತಾರೆ. ಆದರೆ ಲ್ಯಾಬ್ ಇಂಟರ್ನಲ್ಸಲ್ಲಿ ಒಂದೊಂದು ಪ್ರೋಗ್ರಾಮು C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇದ್ದೇ ಪ್ರಾಬ್ಲಮ್. ಒಂದೊಂದು ಪ್ರೋಗ್ರಾಮು 7, 8, 9 ಪೇಜಸ್ ಇರುತ್ತೆ ಬ್ರೋ. ನನಗಂತೂ ಯಪ್ಪ ನನ್ನ ಕೈಲಾಗಲ್ಲ, ನಾನು ಫೇಲೇ ಆಗಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಒಂದೊಂದು ಪ್ರೋಗ್ರಾಮು ಅಷ್ಟಷ್ಟು ಪೇಜ್ ಇದ್ದರೆ ಹೆಂಗೆ ಕಲೀಲಿ ನಾನು? ಬರೀ 1 ಪೇಜ್ ಇದ್ರೇ ಕಷ್ಟ ನನಗೆ. 8, 9 ಪೇಜು ಬರೀ ಒಂದೊಂದು ಪ್ರೋಗ್ರಾಮ್, ಹಂಗೆ 12 ಪ್ರೋಗ್ರಾಮ್ಸ್ ಇರುತ್ತೆ. ಆ ಎಂಟೈರ್ ಮಂತ್ ಹೆಂಗಿತ್ತು ಅಂದರೆ, ಪ್ರತಿದಿನ ಎದ್ದೇಳು, ಒಂದು ಪ್ರೋಗ್ರಾಮ್ ಚೂಸ್ ಮಾಡು, ಆ ಪ್ರೋಗ್ರಾಮ್ ಯಾವ ಟಾಪಿಕ್ ಮೇಲಿದೆ ಆ ಟಾಪಿಕ್ನ ಕಲಿಯೋದಕ್ಕೆ ಟ್ರೈ ಮಾಡು. ಅದಾದಮೇಲೆ ಆ ಪ್ರೋಗ್ರಾಮ್ನ ChatGPTಗೆ ಹಾಕ್ಕೊಂಡು ಪ್ರತಿ ಒಂದೊಂದು ಲೈನು ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ಪ್ರತಿ ಒಂದೊಂದು ಲೈನು ಅರ್ಥ ಮಾಡಿಕೊಂಡು ಕಲಿತಿದ್ದೆ. ಬಿಕಾಸ್ ಲ್ಯಾಬ್ ಇಂಟರ್ನಲ್ಸಲ್ಲಿ ನಾವು ಮಗ್ಗಪ್ ಮಾಡ್ಕೊಂಡು ಹೋದರೆ ನನ್ನ ಕೈಲಿ ಮಗ್ಗಪ್ ಮಾಡೋಕ್ಕಾಗಲ್ಲ ಗುರು. ನನಗೆ ಎಲ್ಲ ಮರ್ತೋಗುತ್ತೆ. ನನಗೆ ಲಿಟ್ರಲಿ ಎಲ್ಲ ಮರ್ತೋಗುತ್ತೆ ನನಗೆ ಮಗಪ್ ಮಾಡಿದ್ರೆ. ನನಗೆ ಮಗಪ್ ಮಾಡೋಕ್ಕೆ ಆಗಲ್ಲ. ನನಗೆ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನನಗೆ ಹೆಂಗೆ ಆಗ್ಬಿಡುತ್ತೆ ಅಂದರೆ, ಏನೋ ಒಂಚೂರು ಹಂಗಂಗೆ ಓದ್ಕೊಂಡು ಹೊಟ್ಟೋಗಿರ್ತೀನ, ಆವಾಗ ಅಲ್ಲಿ ಹೋದಾಗ ಬರೀವಾಗ ಓಕೆ ಹಂಗಂದ್ರೇನು ಅಂತ ನನಗೆ ಅನಿಸುತ್ತೆ. ನಾನು ಏನೋ ಬರೀಬೇಕು ಅಂದರೆ ನನಗೆ ಏನಾದರೂ ಒಂದು ಗೊತ್ತಿರಬೇಕು. ನಂಗೆ ಅರ್ಥನೇ ಆಗ್ತಾಯಿಲ್ಲ ಅಂದರೆ ಏನು ಬರೀಲಿ ನಾನು ಹೋಗ್ಬಿಟ್ಟು? ದ್ಯಾಟ್ಸ್ ವೈ ನಾನು ಮಗಪ್ ಮಾಡಲ್ಲ. ಸೊ ಐ ಹ್ಯಾಡ್ ಟು ಲರ್ನ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಲೈನ್. ಹಾಗೆ ಕಲಿತಾ 12 ಪ್ರೋಗ್ರಾಮ್ಸಲ್ಲಿ 12 ಪ್ರೋಗ್ರಾಮ್ಸ್ನೂ ಕಲಿತೆ. ಎಕ್ಸೆಪ್ಟ್ ಒಂದು ಪ್ರೋಗ್ರಾಮ್, ಅದು ಮಾತ್ರ ಅರ್ಧಂಬರ್ಧ ಕಲಿತಿದ್ದೆ. ಆ್ಯಂಡ್ ದೆನ್ ಫಸ್ಟ್ ಇಂಟರ್ನಲ್ಸಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದು ಪ್ರೋಗ್ರಾಮ್ ಬಂದಿತ್ತು. ನಾಟ್ ಫಸ್ಟ್ ಪ್ರೋಗ್ರಾಮ್, ಬಟ್ ಒಂದು ಪ್ರೋಗ್ರಾಮ್ ಬಂದಿತ್ತು. ಇಡೀ ಕ್ಲಾಸಲ್ಲಿ ಎಲ್ಲರೂ ಕಾಪಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ವಾಸ್ ದ ಓನ್ಲಿ ಒನ್. ಐ ವಾಸ್ ಲೈಕ್, ನಾನು ಹೆಂಗೆ ಅಂತ ಅಂದರೆ, ನಂಗೆ ಕಾಪಿ ಮಾಡೋಕ್ಕೂ ಇಷ್ಟ ಇಲ್ಲ, ನನಗೆ ಮಗಪ್ ಮಾಡೋಕ್ಕೂ ಇಷ್ಟ ಇಲ್ಲ. ನಾನು ಅರ್ಥ ಮಾಡ್ಕೊಳ್ಳೇಬೇಕು, ನಾನು ಕಲೀಲೇಬೇಕು. ಬಿಕಾಸ್ ಎಕ್ಸ್ಟರ್ನಲ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ. ಎಕ್ಸ್ಟರ್ನಲ್ಸಲ್ಲಿ
ಮಾಡಲೇಬೇಕು, ಪಾಸ್ ಮಾಡಿಕೊಳ್ಳೇಬೇಕು. ದ್ಯಾಟ್ ವಾಸ್ ಮೈ ಮೈಂಡ್ಸೆಟ್. ಅದೊಂದು ಭಯ ಇರುತ್ತೆ ನೋಡಿ, ನಾವು ಫೇಲಾಗಿ ಹೋಗ್ತೀವಿ ಅಂತ. ಆ ಭಯದಲ್ಲಿ ಓದ್ತಾ ಇದ್ದೆ ನಾನು. ಕಷ್ಟ ಪಡ್ಕೊಂಡು ಲ್ಯಾಬ್ ಇಂಟರ್ನಲ್ಸ್ ಪಾಸ್ ಮಾಡಿಕೊಂಡೆ. ಆಮೇಲೆ ಲ್ಯಾಬ್ ಎಕ್ಸ್ಟರ್ನಲ್ಸಲ್ಲೂ ಹೋಗ್ಬಿಟ್ಟು ಒಂದು ಪ್ರೋಗ್ರಾಮ್, ಸಿಂಗ್ಲಿ ಲಿಂಕ್ ಲಿಸ್ಟ್ದೇನೋ ಪ್ರೋಗ್ರಾಮ್ ಬಂದಿತ್ತು. ಆ ಪ್ರೋಗ್ರಾಮಲ್ಲಿ ಏನೇನೋ ಮಾಡಿಕೊಂಡು ಪಾಸ್ ಮಾಡಿಕೊಂಡೆ. ಅದಾದಮೇಲೆ ಎಕ್ಸಾಮ್ಸ್ ಇತ್ತು. ಎಕ್ಸಾಮ್ಸ್ನೂ ಪಾಸ್ ಮಾಡಿಕೊಂಡೆ. ಬಿಕಾಸ್ ಎಕ್ಸಾಮ್ಸಿಗೆಲ್ಲ ನಾನು ಕ್ಲೀನಾಗಿ ಕೂತ್ಕೊಂಡು ಒಂದೊಂದು ಕಾನ್ಸೆಪ್ಟ್ನೂ ಅರ್ಥ ಮಾಡ್ಕೋತಾ ಇದ್ದೆ, ಅರ್ಥ ಮಾಡ್ಕೊಂಡು ಕಲಿತಾ ಇದ್ದೆ. ಆವಾಗ ನನಗೆ ಒಂದು ಸ್ವಲ್ಪ ಓಕೆ, ಪಾಸ್ ಮಾಡ್ಕೋಬೋದು ಅಂತ ಅಂದ್ಕೊಂಡು ಪಾಸ್ ಅಂತೂ ಮಾಡಿಕೊಂಡೆ. ಇವಾಗ DSA ಏನು ಕಲಿತೆ, ಪಾಸ್ ಮಾಡ್ಕೊಳ್ಳೋದೇ ಬೇರೆ ವಿಷಯ, ಕಲಿಯೋದೇ ಬೇರೆ ವಿಷಯ. ಆ್ಯಂಡ್ ನಾನು ಯಾವಾಗ ಸ್ಟ್ರಗಲ್ ಮಾಡ್ತಾಯಿದ್ದೆ, ನಂಗೆ DSA ಅರ್ಥ ಆಗ್ತಾಯಿಲ್ಲ, ನಾನು ಇಂಟರ್ನಲ್ಸ್ ಎಲ್ಲ ಫೇಲ್ ಆಗ್ತೀನಿ ಅಂತ, ಆವಾಗ ನನ್ನ ಫ್ರೆಂಡು ಸ್ಟ್ರೈವರ್ಸ್ DSA A to Z ಶೀಟ್ನ ಕಳಿಸಿದ್ಲು. ಆ್ಯಂಡ್ ಅವಳು ಹೇಳಿದ್ಲು, ಇದನ್ನು ಲೈಕ್ ನೀನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಿಂಗೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ನಾನು ನೋಡ್ತೀನಿ ಆ ಶೀಟಲ್ಲಿ ಏನು ಗುರು, ಅಷ್ಟೊಂದು ವೀಡಿಯೋಸು, ಅಷ್ಟೊಂದು ಪ್ರಾಬ್ಲಮ್ಸು, 400 ಪ್ರಾಬ್ಲಮ್ಸ್. ಹಿಂಗೆ ಮಾಡಲಿ ನಾನು? ನಂಗೆ ಅಷ್ಟೊಂದು ವೀಡಿಯೋಸ್ ಕೇಳಿ ಅಷ್ಟೊಂದು ಐ ವಾಸ್ ಲೈಕ್, ಏನು ನಡೀತಿದೆ ಇಲ್ಲಿ, ವಾಟ್ ಇಸ್ ದಿಸ್, ಏನಕ್ಕೆ ಇಷ್ಟೊಂದಿದೆ, ಇದಿಷ್ಟೊಂದು ಕಷ್ಟನಾ, ಇದಿಷ್ಟೊಂದು ಇಂಪಾರ್ಟೆಂಟಾ ಅಂತ ಅನಿಸ್ಬಿಟ್ಟಿತ್ತು. ಫುಲ್ ಪಾಸೆಲ್ಲ ಮಾಡ್ಕೊಂಡಾದಮೇಲೆ ಆ ಶೀಟ್ನ ಮತ್ತೆ ಓಪನ್ ಮಾಡಿ